ಇದ್ದವರು ಶ್ರೀಮಾತೆಯವರೇ. ಆದ್ದರಿಂದ ಕೊನೆಯ ಪಕ್ಷ ಈತನಾದರೂ ಮಠಕ್ಕೆ ಹಿಂತಿರುಗಿ ಹೋಗಲಿ ಎಂದು ಅವರು ಪ್ರಯತ್ನ ಪಟ್ಟರು. ಆದರೆ ಉಳಿದ ಮೂವರು ಭೋಲೋನಾಥ ಬ್ರಹ್ಮಚಾರಿಗಳನ್ನು ಬಲವಂತದಿಂದ ತಮ್ಮ ಜೊತೆ ಕಾಶಿಗೆ ಕರೆದುಕೊಂಡು ನಡೆದೇ ಬಿಟ್ಟರು. ಹೀಗೆ ಈ ನಾಲ್ವರು ಶ್ರೀಮಾತೆಯವರ ಆಶೀರ್ವಾದ ಪಡೆದುಕೊಂಡು ಕಾಶಿಗೆ ಹೋಗಿ ಅಲ್ಲಿನ ಅದ್ವೈತಾಶ್ರಮದಲ್ಲಿ ಆಶ್ರಯ ಪಡೆದರು. ಆ 4 ಬ್ರಹ್ಮಚಾರಿಗಳು ಏನು ಹೇಳಿದ್ರು ಕೇಳಲಿಲ್ಲ. ಶ್ರೀಮಾತೆಯವ್ರಿಗೆ ಏನಾಯಿತು, ಇಷ್ಟು ಸಣ್ಣ ವಯಸ್ಸಿಗೆ ಇವರು ಇದನ್ನು ನಿರ್ಣಯ ತಗೊಂಡಿದ್ದಾರಲ್ಲ, ಹೋಗಲಿ ಅವ್ರದ್ದು ನೆರವೇರಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು 4 ಜನಕ್ಕೆ ಒಬ್ಬರು ಭೋಲೋನಾಥ ಅನ್ನೋರು ಬ್ರಹ್ಮಚಾರಿಗಳು ಶ್ರೀಮಾತೆಯವರೇ ಅವರು ಬೇಲೂರು ಮಠಕ್ಕೆ ಸೇರಿಸ್ತಾರಂತೆ ಬ್ರಹ್ಮಚಾರಿಗಳ. ಅದಕ್ಕಾಗಿ ಇವನೊಬ್ಬನ್ನಾದ್ರೂ ಮಠಕ್ಕೆ ವಾಪಸ್ ಕಳ್ಸೋಣ ಅಂತ ಹೇಳಿದ್ರೆ ಉಳಿದಾರ 3 ಇದ್ರ ಬೇಡ ಅಂತ ಅವ್ರನ್ನ ಬಲವಂತವಾಗಿ ಹೇಳ್ಕೊಂಡು ಅದರಲ್ಲಿ ಯಾರೊಬ್ಬರು ಲೀಡರ್ ಇದ್ರಲ್ಲ ಅವ್ರಿಗೆ ಮಾತ್ರ ಕಾವಿ ಬಟ್ಟೆ ಕೊಟ್ಟರಂತೆ ಶ್ರೀಮಾತೆ. ಅದನ್ನ ತಗೊಂಡು 3-4 ಜನನ ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ರಾಮಕೃಷ್ಣಾಶ್ರಮದಲ್ಲಿನೇ ಆಶ್ರಯ ಪಡ್ಕೊಂಡು ಅವರು ಮುಂದುವರಿಸ್ತಾರೆ. ಇತ್ತ ಬೇಲೂರು ಮಠದಲ್ಲಿ ಸ್ವಾಮಿ ಶಿವಾನಂದರು ಆ ಬ್ರಹ್ಮಚಾರಿಗಳಿಗಾಗಿ ಬಹಳ ಹುಡುಕಿಸಿ ನೋಡಿದರು. ಆದರೆ ಅವರೆಲ್ಲೂ ಸಿಗದಿದ್ದುದರಿಂದ ಬಹುಶಃ ಅವರು ಜಯರಾಂಬಾಟಿಗೆ ಹೋಗಿರಬೇಕು ಎಂದು ಊಹಿಸಿ ಶ್ರೀಮಾತೆಯವರಿಗೆ ಎಲ್ಲವನ್ನೂ ತಿಳಿಸಿ ಪತ್ರ ಬರೆದರು. ಶ್ರೀಮಾತೆಯವರು ಕೂಡ ಉತ್ತರ ರೂಪವಾಗಿ ಇಲ್ಲಿ ನಡೆದದೆಲ್ಲವನ್ನು ಸ್ವಲ್ಪ ವಿವರಿಸಿ ಬರೆದರು. ಕೂಡಲೇ ಸ್ವಾಮಿ ಶಿವಾನಂದರು ಕಾಶಿಯ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಿರ್ಭರಾನಂದರಿಗೆ ಪತ್ರ ಬರೆದು, ಆ ಬ್ರಹ್ಮಚಾರಿಗಳೆಲ್ಲ ಶ್ರೀಮಾತೆಯರಾದಿಯಾಗಿ ನಮ್ಮ ಯಾರ ಮಾತನ್ನೂ ಕೇಳದೆ ಅವಿಧೇಯರಾಗಿ ಅಲ್ಲಿಗೆ ಬಂದಿದ್ದಾರೆ. ಅವರ್ಯಾರಿಗೂ ಅಲ್ಲಿ ಆಶ್ರಯ ಕೊಡಬಾರದು ಎಂದು ಆದೇಶಿಸಿದರು. ಅವರು ಪಶ್ಚಾತ್ತಾಪಪಟ್ಟು, ಅಮ್ಮ, ನಾನು ಬುದ್ಧಿ ಇಲ್ಲದೆ ಜೊತೆಗಾರರ ಮಾತು ಕೇಳಿಕೊಂಡು ತಪ್ಪು ಮಾಡಿದೆ. ನನ್ನ ದಯವಿಟ್ಟು ಕ್ಷಮಿಸಿ. ಕಾಶಿಯ ರಾಮಕೃಷ್ಣಾಶ್ರಮದಲ್ಲಿ ಇರುವುದಕ್ಕೆ ಅನುಮತಿ ಕೊಡಬೇಕೆಂದು ಶ್ರೀಮಾತೆಯವರಿಗೆ ಪತ್ರ ಬರೆದರು. ಅವ್ರು 4 ಜನದಲ್ಲಿ ಇನ್ನೊಬ್ಬರಿಗೆ ಶ್ರೀಮಾತೆಯವರು ಹೇಳಿದ್ರಲ್ಲ, ನಾನೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಮಠಕ್ಕೆ, ನೀನು ವಾಪಸ್ ಹೋಗಂತ. ಇವ್ರ ಮಾತು ಕೇಳ್ಕೊಂಡು ಅವ್ರ ಜೊತೆಗೆ ಹೋಗ್ಬಿಟ್ರಲ್ಲ, ಈಗ ಆಶ್ರಮದಲ್ಲಿ ಯಾರು ಉಳಿಸ್ಕೊಂಡು ವಾಪಸ್ ಕಳಿಸ್ಬಿಟ್ರು. ಆಗ ಹೇಳ್ತಾರೆ ಅವರು, ಶ್ರೀಮಾತೆಯೇ ಪತ್ರ ಬರೀತಾರೆ, ನಿಮ್ಮ ಮಾತನ್ನೂ ಕೇಳ್ದಂಗೆ ಆಶ್ರಮದಲ್ಲೂ ಹೇಳ್ದಂಗೆ ಬಂದು ನಾನು ತಪ್ಪು ಮಾಡಿದೆ, ಇವ್ರ ಮಾತು ಕೇಳ್ಕೊಂಡು ನನ್ನನ್ನು ಕ್ಷಮಿಸ್ರಿ ಅಮ್ಮ, ಆಶ್ರಮದಲ್ಲಿ ನನಗೆ ಆಶ್ರಯ ಕೊಡೋಕ್ಕೆ ಹೇಳಿದೆ ಅಂತ ಶ್ರೀಮಾತೆಯವರು ಪತ್ರ ಬರೆದಿದ್ದ. ಈಗ ಇವನಿಗೆ ಕಷ್ಟ ಅರ್ಥವಾಗುತ್ತಿದೆ. ಹೇಗೂ ಇರಲಿ, ಈಗ ಅವನು ಆ ಅದ್ವೈತಾಶ್ರಮದಲ್ಲಾದರೂ ಉಳಿದುಕೊಳ್ಳಲಿ ಎಂದು ಆಲೋಚಿಸಿ ಭೋಲೋನಾಥ ಬ್ರಹ್ಮಚಾರಿಗಳಿಗೂ ಸ್ವಾಮಿ ನಿರ್ಭರಾನಂದರಿಗೂ ಒಂದೊಂದು ಪತ್ರ ಬರೆದರು. ಭೋಲೋನಾಥರಿಗೆ ಬರೆದ ಪತ್ರದಲ್ಲಿ, ನಾನು ಚಂದ್ರನಿಗೆ ಅಂದರೆ ಅವರು ಪೂರ್ವಾಶ್ರಮದ ಹೆಸರು ಸ್ವಾಮಿ ನಿರ್ಭರಾನಂದರಿಗೆ ನಿನ್ನ ವಿಷಯವಾಗಿ ಪತ್ರ ಬರೆಯುತ್ತಿದ್ದೇನೆ. ನಿನಗೆ ನಾನು ಹೇಳುವುದೇನೆಂದರೆ, ನೀನೀಗ ಕಾಶಿಯಲ್ಲಿದ್ದೀಯೇ, ನೀನು ಅಲ್ಲಿ ಶ್ರೀರಾಮಕೃಷ್ಣಾಶ್ರಮದಲ್ಲಿ ಉಳಿದುಕೊಂಡು ಚಂದ್ರನ ಹಾಗೂ ಇತರ ಸಾಧುಗಳ ಸೇವೆ ಮಾಡಿಕೊಂಡಿರು. ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು. ಆ ಭೋಲೋ